ಅಂದ್ರೆ ಎಲ್ಲರೂ ಕೂಡ ಬಂದವರು ನಾವು ತಗೊಳ್ತಾ ಇರುವಂತಹ ಎಣ್ಣೆನ ಯಾವ ತರ ತಯಾರಿಸ್ತಾರೆ ಅಂತ ನೋಡಿ ಕಣ್ಣಾರೆ ಚೆಕ್ ಮಾಡಿ ತಗೊಳ್ಬಹುದು ಅಂತ. ಬಹುಶಃ ಈ ತರದ ಒಂದು ಪ್ರಯತ್ನ ಬಹಳ ಕಡಿಮೆ ಜನ ಮಾಡೋದು ಅಂತ ಅನ್ಸುತ್ತೆ. ಸೊ ಆ ತರದ ಒಂದು ಥಾಟ್ ಇಟ್ಕೊಂಡಿದ್ದೀನಿ. ಆ ಥಾಟ್ ಏನಂದ್ರೆ ನಿಮಗೆ ಆಯಿಲು ನಾವು ಕಸ್ಟಮರ್ ಬಂದಾಗ ಜಸ್ಟ್ ಒಂದು ಬಾಟಲಲ್ಲಿ ಈಗ ಬಾಟಲ್ ಹಾಕಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಕಸ್ಟಮರ್ ಇಮಿಡಿಯೇಟ್ ಆಗಿ ಆ ಬಾಟಲ್ನ ಏನಕ್ಕೆ ತಗೋಬೇಕು, ಏನಾದ್ರು ಮಿಕ್ಸ್ ಮಾಡಿದಿರಾ ಅಂತ ಕೇಳ್ತಾರೆ. ಏನಂದ್ರೆ ಇಮಿಡಿಯೇಟ್ ಆಗಿ ಇಷ್ಟೆಲ್ಲ ಇಟ್ಟು ಪ್ರೋಸೆಸ್ ನಾವು ಫ್ಯಾಕ್ಟ್ರಿ ಕಮ್ ಔಟ್ಲೆಟ್ ಮಾಡಿದ್ರು ಮಿಷಿನ್ ಇವನ್ ಒಂದು 5 ನಿಮಿಷ ಸ್ಟಾಪ್ ಮಾಡಿದ್ರು ಏನಕ್ಕೆ ಸ್ಟಾಪ್ ಮಾಡಿದ್ದೀರಾ, ನೀವೆಲ್ಲೇ ಆಯಿಲ್ ಮಾಡ್ತೀರಾ, ಬೇರೆ ಕಡೆ ತರಿಸ್ಬಿಟ್ಟು ಆಯಿಲ್ ಮಿಕ್ಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಫಸ್ಟ್ ಏನಂದ್ರೆ ಬ್ರ್ಯಾಂಡ್ನ ಇಲ್ಲ ಕಸ್ಟಮರ್ನೇ ಆಗಲಿ ಇಲ್ಲ ಒಬ್ಬ ಪರ್ಸನ್ ಬಿಸ್ನೆಸ್ ಮಾಡಿದ್ರೆ ಒಂದು ಸ್ಮಾಲ್ ಟ್ರಸ್ಟ್ ಅನ್ನೋದು ಮಾಡಿ. ಇಲ್ಲ ಅಂದ್ರೆ ಬಂದು ನಾವು ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಗೆ ಟ್ರಸ್ಟ್ ಬರಲಿಲ್ವಾ, ಸೀಟ್ಸ್ ಇದೆ ನಮ್ಮ ಹತ್ರ, ಎಲ್ಲ ಮೆಟೀರಿಯಲ್ಸ್ ಇದೆ, ತಗೊಳ್ಳಿ, ಒಂದು 1/2 hour 45 minutes ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮುಂದೆನೇ ಹಾಕ್ಕೊಡ್ತೀವಿ, ಅದನ್ನೇ ತೊಗೊಂಡೋಗಿ. ದೆನ್ ನಿಮ್ಗೊಂದು ಟ್ರಸ್ಟ್ ಬಂತು ಅಂದರೆ ನಮ್ಮ ಪ್ರಾಡಕ್ಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಒಂದು ಕೈಂಡ್ ಆಫ್ ಪ್ರೈಸಿಂಗ್ ವೈಸಲ್ಲಿ ಇಲ್ಲ ಅಂತ ಅಂದರೆ ಆಲ್ರೆಡಿ ಕೋಲ್ಡ್ ಪ್ರೆಸ್ ಮತ್ತು ವುಡ್ ಪ್ರೆಸ್ ಡಿಫ್ರೆನ್ಸಸ್ ಎಲ್ಲ ಕವರ್ ಮಾಡಿದ್ದೀವಿ. ದೆನ್ ಅದೇ ನೀವು ಜಸ್ಟ್ ಒಂದು ಆಯಿಲ್ ಒಂದು ಯೂನಿಟಲ್ಲಿ ಇಷ್ಟು ಕಡಿಮೆ, ಈಗ ನಾವೇನೇ ತೊಗೊಳ್ಳಿ, ಒಂದು ಬೆಂಗಳೂರಿಗೆ ಒಂದು 4 ಇಂದ 5 crores ಲೀಟರ್ಸ್ ಆಫ್ ಆಯಿಲ್ ಒಂದು ತಿಂಗ್ಳಿಗೆ ಬೇಕಾಗುತ್ತೆ ಪರ್ ಪರ್ಸನ್ಗೆ. ಇಲ್ಲಿ ಟೋಟಲ್ ಒಂದು ಪರ್ಸನ್ಗೆ ಡೈಲಿ 1 ಲೀಟರ್ ಆಫ್ ಆಯಿಲ್ ಅಂದರೆ ಮಂತ್ಲಿ 1 ಲೀಟರ್ ಆಫ್ ಆಯಿಲ್ ಕನ್ಸಂಪ್ಷನ್ ತೊಗೊಂಡ್ರು ಅಷ್ಟು ಬೇಕಾಗುತ್ತೆ. ನಮ್ದು ಒಂದೇ ಯೂನಿಟಲ್ಲಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಜಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಜಸ್ಟ್ ಯಾರೋ ನೆಕ್ಸ್ಟ್ ಯೂತ್ಸ್ ಆಗಲಿ ಇಲ್ಲ ಆಂಟ್ರಪ್ರನರ್ಸ್ ಆಗಲಿ, ನೀವು ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಏರಿಯಾದಲ್ಲಿ ಮಾಡೋದ್ರಿಂದಾಗಿ ನಿಮ್ಮ ನಿಯರ್ ಬೈ ಪೀಪಲ್ಸ್ಗೆ ಅದು ರೀಚ್ ಆಗುತ್ತೆ. ಯಾಕೆಂದರೆ ಒಂದೇ ಯೂನಿಟಿಂದ ಇಡೀ ಬೆಂಗಳೂರನ್ನೇ ಆಗಲಿ ಇಲ್ಲ ಇಂಡಿಯಾ ಕಂಪ್ಲೀಟ್ಲಿ ನಾವು ಕೊಡ್ತೀವಿ ಅಂತ ಅಂದರೆ ಆಗಲ್ಲ. ಸೊ ಈಗ ಅಂದ್ರೆ ಸಾಕಷ್ಟು ಜನ ಯೂತ್ಸ್ ಏನೋ ಒಂದು ಸ್ವಂತವಾಗಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಏನು ಮಾಡಬೇಕು ವೇ ಗೊತ್ತಿರೋದಿಲ್ಲ. ಬಟ್ ಸಾಕಷ್ಟು ಆಪರ್ಚುನಿಟೀಸ್ ಕೂಡ ಇದೆ, ಅದನ್ನು ನೀವು ಕಂಡುಕೊಂಡಿದ್ದೀರಿ, ಬೇರೆಯವ್ರಿಗೆ ಏನು ಹೇಳ್ತೀರಿ? ಹೌದು, ನಾನು ಏನೇ ಹೇಳೋದಕ್ಕೆ ಇಷ್ಟಪಡೋದು ಅಂದರೆ, ಈಗ ನಾನು ಒಂದೇ ಒಂದು ಯೂನಿಟ್ ಮಾಡಿ ನಾನು ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ. ಈಗ ಒಂದು ರೆಗ್ಯುಲರಾಗಿ ಒಂದು ಕನ್ಸಂಪ್ಷನ್ ಅಂತ ತೊಗೊಂಡ್ರು ಒಂದು ಪರ್ಸನ್ಗೆ ಮಂತ್ಲಿ 900 ml ಇಂದ 1 ಲೀಟರ್ ಕನ್ಸಂಪ್ಷನ್ ಆಯಿಲ್ ಕನ್ಸಂಪ್ಷನ್ ಮಾಡ್ತಾನೆ. ಅವನು ಯಾವುದೇ ರೀತಿ 3 times ಒಂದು ಫುಡ್ ತೊಗೋತಿದ್ದಾನೆ, ಇಲ್ಲ ಆಚೆನೋ ಇಲ್ಲ ಮನೆಯಲ್ಲಿ ತಿಂದ್ರೂ ಒಂದು ಪರ್ಸನ್ಗೆ 1 ಲೀಟರ್ ಅಂತ ತೊಗೊಂಡ್ರೆ, ಇವನ್ ನಮ್ಮ ಬ್ಯಾಂಗ್ಳೂರು ಪಾಪ್ಯುಲೇಷನ್ಗೆ ಇವತ್ತು ಪ್ರೆಸೆಂಟ್ಲಿ 4 ರಿಂದ 5.5 ಕೋಟಿ ಲೀಟರ್ಸ್ ಅಷ್ಟು ಆಯಿಲ್ ಬೇಕಾಗುತ್ತೆ ನಿಮಗೆ. ಒಂದು ಬೆಂಗಳೂರು ಅಂತ ಒಂದು ಜಸ್ಟ್ ಮೆಟ್ರೋಪಾಲಿಟನ್ ಸಿಟಿ ತೊಗೊಂಡ್ರೆ, ನೀವೊಂದು ಇಂಡಿಯಾನೋ ಒಂದು ಟೋಟಲ್ ನೀವೊಂದು ಕಂಟ್ರಿ ತೊಗೊಂಡ್ರು ಒಂದು 80 ಇಂದ ಹಿಡ್ದು 100 crore ಲೀಟರ್ಸ್ ಆಫ್ ಆಯಿಲ್ ಬೇಕಾಗುತ್ತೆ. ಇದು ನಾನು ಒಂದೇ ಯೂನಿಟಲ್ಲಿ ತೊಗೊಂಡು ನಾನೇ ಮಾಡ್ತೀನಿ, ನಾನೇ ಎಲ್ಲರಿಗೂ ಸಪ್ಲೈ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನಾನು ಅದೇ ಹೇಳ್ತಿರೋದು, ಈಗ ಪ್ರೆಸೆಂಟ್ ಯೂಸೇ ಆಗಲಿ ಇಲ್ಲ ಎಷ್ಟೋ ಗಾಣಿಗರಿದ್ದಾರೆ, ಅವರನ್ನೇ ಎಷ್ಟೋ ಅವ್ರು ವೃತ್ತಿ ಬಿಟ್ಬಿಟ್ಟು ಬೇರೆ ಜಾಬ್ ಮಾಡ್ತಿದ್ದಾರೆ, ಅದು ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ಹೇಳೋದು ಅದನ್ನೇ, ನಿಮ್ಮ ವೃತ್ತಿ ಇದೆಯಲ್ಲ, ನೀವು ಒಂದು ಚಿಕ್ಕದಾಗಿ ನಿಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಲ್ಲಿರೋ ಪೀಪಲ್ಗೆ ಆದಷ್ಟು ಎಜುಕೇಟ್ ಮಾಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ, ಯಾವುದೋ ಕಮ್ಮಿ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬಿಟ್ಟು ನಾನು ಕಡಿಮೆ ದುಡ್ಡಿಗೆ ಆಯಿಲ್ ಕೊಡ್ತೀನಿ, ಕಾಂಪಿಟೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿ ದುಡ್ಡಿಗೆ ತೋರಿಸ್ಕೊಟ್ಬಿಟ್ಟು ನೀವು ಕಮ್ಮಿ ದುಡ್ಡಿಗೆ ಅಂತ ನೀವು ಆಯಿಲ್ ಕೊಡೋದ್ರಿಂದಾಗಿ ರಾ ಮೆಟೀರಿಯಲ್ ಚೆನ್ನಾಗಿ ಯೂಸ್ ಮಾಡಲ್ಲ, ಚೆನ್ನಾಗಿ ಕ್ವಾಲಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರೆ, ಅದೇ ರೀತಿಯೇ ನಿಮಗೆ ಬಿಸ್ನೆಸ್ ಅನ್ನೋದು ಒಂದು ರಾಂಗ್ ವೇನಲ್ಲಿ ನೆಗೆಟಿವಿಟಿ ಅನ್ನೋದು ಕ್ರಿಯೇಟ್ ಆಗ್ತಿದೆ. ಅದಕ್ಕೆ ನಾನು ಹೇಳ್ತಿರೋದೇನು, ಆದಷ್ಟು ಎಲ್ಲ ಗಾಣಗಳನ್ನು ಆ್ಯಂಡ್ ಗಾಣಗಳು ಮಾಡಿ, ಎಷ್ಟು ಯಥೇಚ್ಛವಾಗಿ ಗಾಣಗಳಾಗುತ್ತೆ ಅಷ್ಟು ಯಥೇಚ್ಛವಾಗಿ ಕರ್ನಾಟಕದಾದ್ಯಂತ ಆಗಲಿ ಇಲ್ಲ ಭಾರತದಾದ್ಯಂತ ಆಗಲಿ ಗಾಣಗಳಾಗಬೇಕು. ಈ ರಿಫೈನ್ಡ್ ಆಯಿಲ್ ಅನ್ನೋದು ಆದಷ್ಟು ಕಡಿಮೆ ಆಗಬೇಕು. ಈಗಲೇ ಜಸ್ಟ್ ಒಂದು 4-5 ಇಯರ್ಸಿಂದ ಆಗಿ ನಾವು ಅಟ್ಲೀಸ್ಟ್ ಒಂದು ಗಾಣದ ಎಣ್ಣೆ ಅನ್ನೋದು ಒಂದು 20% ಇಂದ 25% ಅಷ್ಟು ಇನ್ಕ್ರೀಸ್ ಆಗಿದೆ ಗಾಣದ ಎಣ್ಣೆ ಕನ್ಸಂಪ್ಷನ್. ಅದೇ ಜಸ್ಟ್ ಯೂತ್ಸ್ಗೆ ಹೇಳೋದೇನೆಂದರೆ, ಆದಷ್ಟು ನಿಮ್ಮಲ್ಲೇ ಒಂದು ಗ್ರೌಂಡ್ ಸರ್ವೆ ಮಾಡ್ಕೊಂಡು ನಿಮ್ಮಲ್ಲೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಒಳ್ಳೆ ರೇಟಲ್ಲಿ ಆಯಿಲ್ ಕೊಡಿ. ನಿಮಗೂ ಒಂದು ಮಾರ್ಜಿನ್ ಇದ್ದಷ್ಟು ಬಿಸ್ನೆಸ್ಸು ಸಸ್ಟೈನ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಹೇಗೆ ಏನಿದು ಹ್ಯಾರೋನಿಕ್ಸ್ ಅಂತಂದರೆ ಹೇಗೆ ಸ್ಟಾರ್ಟ್ ಆಯಿತು? ಕಂಪ್ನಿಗೆ ಒಂದು ನೇಮ್ ಇಡಬೇಕು ಅಂತ ಯೋಚನೆ ಮಾಡಿದಾಗ, ಏನು ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಯಾವುದಕ್ಕೆ ನನ್ನ ನೇಮಿಂದನೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಹರ್ಷಿತ್ ಅಂತ ನನ್ನ ನೇಮಲ್ಲಿ ಒಂದು ನೇಮ್ ಸೈಟ್ ತೊಗೊಂಡು, ದೆನ್ ಆ್ಯರೋನಿಕ್ಸು ನಿಮಗೆ ಆ್ಯರೋನಿಕ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಹರ್ಷಿತ್ ಆ್ಯಂಡ್ ಆರ್ಗ್ಯಾನಿಕ್. ಹರ್ಷಿತ್ ಅನ್ನೋ ಒಂದು ವರ್ಡು ಆ್ಯಂಡ್ ಆರ್ಗ್ಯಾನಿಕ್ಸ್ ಅನ್ನೋ ವರ್ಡನ್ನ ಹರ್ಷಿತ್ ಆ್ಯಂಡ್ ಆರ್ಗ್ಯಾನಿಕ್ಸ್ ಕಾಂಬಿನೇಷನ್ ಮಾಡಿ ಆ್ಯರೋನಿಕ್ಸ್ ಅಂತ ಹೇಳಿ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ವಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ? ತಂದೆ ತಾಯಿ ಗೌರ್ಮೆಂಟ್, ಇಬ್ಬರು ಅಪ್ಪ ಅಮ್ಮ ಗೌರ್ಮೆಂಟ್ ಅಫಿಷಿಯಲ್ ಆಗಿ, ನಾನು ಒಬ್ಬನೇ ಮಗನಾಗಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮಾಡುವಂಥ ಅವರಂತೂ ಸಜೆಷನ್ ಮಾಡಿ. ಯಾಕೆಂದರೆ ನಮ್ಮದು ಕಂಪ್ಲೀಟ್ಲಿ ಯಾವುದೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಅಲ್ಲ. ನಾವು ಒಬ್ಬರು ಒಂದು ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡೋದ್ರಿಂದಾಗಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಅದೊಂದು ನಾವೊಂದು ಏನೋ ಒಂದು ದಾರಿ ತೋರಿಸಿದ್ದೀವಿ ಅನ್ನೋದಾಗುತ್ತೆ. ಬಿಸ್ನೆಸ್ ಅನ್ನೋದು ಹೇಗೆ ಅಂತ ಅಂದರೆ, ಒಬ್ಬರು ಮಾಡಿದ್ರೆ ಇನ್ನೊಬ್ರು ಕಂಟಿನ್ಯೂ ಮಾಡೋ ಥರ ಇರುತ್ತೆ. ನಾನೀಗ ಪ್ರೆಸೆಂಟ್ಲಿ
ನೀವೇ ಹೇಳ್ತಾ ಇದ್ರಿ ಒಂದು ಗೌರ್ಮೆಂಟ್ ಅಫಿಷಿಯಲ್ ಮಗ ಆಗಿ ಬಿಸ್ನೆಸ್ ಮಾಡಿದ್ದೀರಾ ಅಂತ. ನಾನು ಸ್ಟಾರ್ಟ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಪೀಳಿಗೆಗಳು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ ಹೊರತು ನಾನೇ ಸ್ಟಾರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋರು ಎದುರುತ್ತಾರೆ. ಅದಕ್ಕೋಸ್ಕರ ನಾನು ಈ ಪ್ರೆಸೆಂಟ್ ಪೇರೆಂಟ್ಸಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ಬಿಸ್ನೆಸ್ ಮಾಡೋದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಇವತ್ತು ಪ್ರೆಸೆಂಟು ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆದಷ್ಟು ಕೋಕೋನಟ್ಟು ಕೇರಳದಿಂದಾಗಲಿ ಕರ್ನಾಟಕದಿಂದಾಗಲಿ ಸಖತ್ತು ಫಾರ್ಮರ್ಸ್ ಕೋಕೋನಟ್ನ ಗ್ರೋ ಮಾಡ್ತಿದ್ದಾರೆ. ಈವನ್ ಟೆಂಡರ್ ಕೋಕೋನಟ್ ಆಗಲಿ ಇಲ್ಲ ಕೊಬ್ಬರಿ ಆಗಲಿ ಕಾಯಿ ಆಗಲಿ ಎಲ್ಲ ವಿಧದಲ್ಲಿ ಕೋಕೋನಟ್ಸ್ ಹೋಗ್ತಿದೆ ಮಾರ್ಕೆಟಿಗೆ. ಆದಷ್ಟು ನಾವೆಲ್ಲಿ ಏನು ಬೆಳಿತಿದ್ದೀವಿ ನಾವು ತಿನ್ನೋ ಬದಲು ಫಾರಿನರ್ಸಿಗೆ ಎಕ್ಸ್ಪೋರ್ಟ್ ಮಾಡಿ ಬೇರೆ ಕಂಟ್ರೀಸಲ್ಲಿ ತಿಂತಾ ಇದ್ದಾರೆ ಕೋಕೋನಟ್ಟು, ಬೇರೆ ವಿಧದಲ್ಲಿ ತಿಂತಾ ಇದ್ದಾರೆ. ಇಲ್ಲ ವೇಗನ್ ಅಂತ ಹೇಳಿ ಕೋಕೋನಟ್ ಮಿಲ್ಕ್ ಬಳಸ್ತಿದ್ದಾರೆ, ಮತ್ತು ವೇಗನ್ ಅಂತ ಹೇಳಿ ಕೋಕೋನಟ್ ಚಿಪ್ಸು ಆಯಿಲ್ಸ್ ಬಳಸ್ತಿದ್ದಾರೆ. ಈಗ ವೇಗನ್ ಕಾನ್ಸೆಪ್ಟು GMO ಜೆನೆಟಿಕಲಿ ಮಾಡಿಫೈಡ್ ಆಗದಲೇ ಇರೋಂಥದ್ದು ಪ್ರಾಡಕ್ಟ್ಸ್ನ ಬಳಸ್ತಿರೋದಕ್ಕೋಸ್ಕರ ಕೋಕೋನಟ್ಸ್ ಆದಷ್ಟು ಎಕ್ಸ್ಪೋರ್ಟ್ ಆಗ್ತಿರೋದ್ರಿಂದಾಗಿ ಬೇರೆ ಕಂಟ್ರಿನಲ್ಲಿ ಜಾಸ್ತಿ ಬಳಸ್ತಿದ್ದಾರೆ. ನಾನು ಹೇಳೋದೇನು ಅಂದರೆ, ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಫಸ್ಟು ನಾವು ಬೆಳೀತಿರೋದನ್ನು ನಾವು ಯೂಸ್ ಮಾಡೋಣ, ಅದರಲ್ಲಿರೋ ಅಂಥದ್ದು ಒಳ್ಳೆಯ ಅಂಶಗಳನ್ನ ನಾವು ತಗೊಳ್ಳೋಣ. ಇವನ್ ಕೋಕೋನಟ್ ಆಯಿಲ್ ಓನ್ಲಿ ಏರ್ ಆಯಿಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನಗಳಷ್ಟೇ. ಇವನ್ ಡಾಕ್ಟರ್ ಹೆಗ್ಡೆ ಆಗ್ಬೋದು, ಅದಾದಮೇಲೆ ಮಂಜುನಾಥ್ ಆಗ್ಬೋದು, ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ಕೋಕೋನಟ್ ಆಯಿಲ್ ಅನ್ನೋದು ಒಂದು ಆರ್ಟಿಗೆ ಹತ್ರ ಇರೋಂಥ ಪ್ರಾಡಕ್ಟ್ ಅಂತ ಹೇಳ್ತಿರ್ತಾರೆ. ಇವನ್ ಕೊಲೆಸ್ಟ್ರಾಲ್ ವೇನಲ್ಲಾಗಲಿ ಇಲ್ಲ ಕೋಕೋನಟ್ ಆಯಿಲ್ ಡೈಲಿ 2 ಸ್ಪೂನ್ ಕುಡೀರಿ, ನಿಮಗೆ ಕೋಕೋನಟ್ ಆಯಿಲ್ ಕುಡಿಯೋದ್ರಿಂದಾಗಿ ಆದಷ್ಟು ನಿಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇವನ್ ಕೋಕೋನಟ್ನ ಜಸ್ಟ್ ಒಂದೇ ವೇನಲ್ಲಿ ಯೂಸ್ ಮಾಡಲ್ಲ, ಒಂದು ಗಾರ್ಗ್ಲಿಂಗ್ ಯೂಸ್ ಮಾಡ್ತಾರೆ. ಡೈಲಿ ಮಾರ್ನಿಂಗ್ ಒಂದು ಮೌತ್ ಫ್ರೆಶ್ನರ್ ಆಗಿ ಕೋಕೋನಟ್ ಆಯಿಲ್ನ ಗಾರ್ಗ್ಲಿಂಗ್ ಮಾಡೋದ್ರಿಂದ ಇವನ್ ಡೆಂಟಲ್ ಇಶ್ಯೂಸ್ ಇದ್ದರೆ ಆದಷ್ಟು ನಿಮಗೆ ಡೆಂಟಲ್ ಇಶ್ಯೂಸ್ 2 to 3 ಡೇಸಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್, ವುಡ್ ಪ್ರೆಸ್ ಕೋಕೋನಟ್ ಆಯಿಲ್ನ ಗಾರ್ಗ್ಲಿಂಗ್ ಮಾಡೋದ್ರಿಂದಾಗಿ ನಿಮ್ಗೆ ಅದು ಒಂದು ಅಡ್ವಾಂಟೇಜಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕೋಕೋನಟ್ ಆಯಿಲ್ನ ಕುಕ್ಕಿಂಗ್ಗೆ ಬಳಸಿ ನೋಡಿ. ಆದರೂ ವುಡ್ ಪ್ರೆಸ್ ಆಯಿಲು ಇಲ್ಲ ಗಾಣದೆಣ್ಣೆ ಬಳಸೋದ್ರಿಂದ ಅಡುಗೆನಲ್ಲಿ ನಿಮಗೆ ಕೋಕೋನಟ್ ಆಯಿಲ್ ಫ್ರಾಗ್ರೆನ್ಸ್ ಜಾಸ್ತಿ ಬರೋದಿಲ್ಲ. ನನಗೆ ಸ್ಮೆಲ್ ಬರುತ್ತೆ, ನಾನು ಕೋಕೋನಟ್ ಆಯಿಲ್ ಬಳಸಲ್ಲ ಅಂತ ಅನ್ಬೇಡಿ. ಆದಷ್ಟು ಒಂದ್ಸತಿ ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಕೋಕೋನಟ್ ಆಯಿಲ್ ಮಾಡಿದ್ದೀರ, ಇವನ್ ಪೂರಿನ ನೀವು ಕೋಕೋನಟ್ ಆಯಿಲಲ್ಲಿ ಮಾಡಿದ್ರೂ ಅದು ಪೂರಿ ನಿಮಗೆ ಕೋಕೋನಟ್ ಸ್ಮೆಲ್ ಕೊಡಲ್ಲ. ಮಾಡಬೇಕಾದ್ರೆ ಸ್ಮೆಲ್ ಬರ್ಬೋದು, ಮಾಡಾದ್ಮೇಲೆ ಫೈನಲ್ ಪ್ರಾಡಕ್ಟ್ ನೀವು ತಿಂದ್ಬಿಟ್ಟು ನೋಡಿ. ಕೋಕೋನಟ್ ಆಯಿಲಿಂದಾಗಿ ಡೀಪ್ ಫ್ರೈಯಿಂಗು, ಕುಕ್ಕಿಂಗು ಎಲ್ಲದಕ್ಕೂ ಬಳಸ್ಬೋದು. ಆ್ಯಸ್ ಯೂಶುವಲ್ ಹೇಗೆ ರಿಫೈನ್ಡ್ ಆಯಿಲ್ನ ಬಳಸ್ತಿದ್ರೆ ಅದೇ ರೀತಿ ಕೋಕೋನಟ್ ಆಯಿಲ್ನ ಎಲ್ಲ ಪರ್ಪಸ್ಗೂ ಬಳಸ್ಬೋದು. ಬರೀ ತಲೆಗೆ ಅಂತಲೇ ಸೀಮಿತ ಆಗಬಾರ್ದು. ಕುಕ್ಕಿಂಗ್ ಆಗಲಿ ಇಲ್ಲ ಬಾಡಿ ಮಸಾಜ್ ಆಗಲಿ ಎಲ್ಲದಕ್ಕೆ ಪರ್ಪಸ್ಗೂ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೆಸೆಂಟು ಬಿಸ್ನೆಸ್ ಅಂದರೆ ಒಂದು ನೆಗೆಟಿವಿಟಿ ಎಲ್ಲರಿಗೂ ಏನಾಗಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡಿಬಿಡ್ತೀನಿ, ನಾನು ಎಲ್ಲಿ ಸೋತೋಗ್ಬಿಡ್ತೀನಿ, ಎಲ್ಲಿ ಫೇಲ್ಯೂರ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇವನ್ ಪ್ರೆಸೆಂಟ್ ಇವಾಗ ಮಕ್ಳುಗಳೂ ಮನೆಯಲ್ಲಿ ಪ್ರೋತ್ಸಾಹ ಸಿಕ್ಕಿದ್ರೇ ಇಲ್ಲ ಅವ್ರ ಫ್ರೆಂಡ್ಸ್ಗಳು ಇಲ್ಲ ಅವ್ರ ನೈಬರ್ಗಳು ಪ್ರೋತ್ಸಾಹ ಸಿಕ್ಕಿದ್ರೇ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಮುಂದೆ ಬರ್ಬೋದು. ಇವತ್ತೇ ನಾವೇ ಎಷ್ಟೋ ಕಡೆ ನೋಡಿದ್ದೀವಿ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ಟಾರ್ಟ್ ಮಾಡಿದ್ದು ಸಣ್ಣ ಪುಟ್ಟ ಬಿಸ್ನೆಸ್ಸು ಇವತ್ತೊಂದು ಯೂನಿಕಾರ್ನ್ ಲೆವೆಲಿಗೆ ಒಂದು ಬಿಸ್ನೆಸ್ ಗ್ರೋತ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಫಸ್ಟ್ ಸ್ಟಾರ್ಟ್. ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೆದರಬೇಡಿ, ಒಂದು ಟ್ರೈ ಮಾಡಿ. ಆ ಟ್ರೈ ಮಾಡಿದಾಗ ನಿಮಗೆ ಯಾವುದೇ ಕಾರಣಕ್ಕೂ ಅದು ನೀವೊಂದು ಕ್ವಾಲಿಟಿ ಟೈಮ್ ಕೊಟ್ಟು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಕೊಡ್ತಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಅದು ಫೇಲ್ಯೂರ್ ಆಗಲ್ಲ. ಬಿಸ್ನೆಸ್ ಅನ್ನೋದೇ ನೆಕ್ಸ್ಟ್ ಫ್ಯೂಚರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಧನೆ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ. ಈ ರೀತಿಯಾದಂತಹ ಇನ್ನೂ ನೂರಾರು ಔಟ್ಲೆಟ್ಸ್ಗಳು ಬರಲಿ, ಜನರಿಗೆ ಆರೋಗ್ಯಕರವಾದಂತಹ ಎಣ್ಣೆ ಸಿಗಲಿ ಈ ಮೂಲಕ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇವತ್ತಿನ ಈ ಗೇಮ್ ಚೇಂಜರ್, ನಿಜಕ್ಕೂ ನೀವು ಈ ಮಾರ್ಕೆಟ್ ಅಲ್ಲಿ ಗೇಮ್ ಚೇಂಜರ್ ಆಗಿ ಅಂತ ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಸಾಧನೆ ಮಾಡೋದು ಅನ್ನೋದು ಕೇವಲ 3 ಅಕ್ಷರದ ಮಾತಾದರೂ ಕೂಡ ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡದಾದಂತಹ ಸಾಧನೆಯ ಮೂಲಕ ಎಲ್ಲ ಯುವಕರಿಗೂ ಕೂಡ ಆದರ್ಶವಾಗಿದ್ದಾರೆ ಹರ್ಷಿತ್. ಹ್ಯಾರೋನಿಕ್ಸ್ ಕಂಪನಿ ಇದೇ ರೀತಿಯಾಗಿ ಉತ್ತುಂಗಕ್ಕೆ ಬೆಳೆಯಲಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.